ಹಾಯ್ ಹಲೋ ನಮಸ್ತೆ ಸ್ಟ್ರಾಂಗ್ ಸವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಬನ್ನಿ ಇವತ್ತು ನಾವು ಹಳ್ಳಿ ಸ್ಟೈಲಲ್ಲಿ ಮಿಜ್ಜಿ ಖಾರ ಹೆಂಗೆ ಮಾಡ್ತಾರೆ ಅಂಥೇಳಿ ಇವತ್ತಿನ ವಿಡಿಯೋದಾಗ ತೋರಿಸ್ತೀನಿ. ಖಾರ ಮಾಡಾಕ್ತಾಳೆ. ಇದು ಕೆಂಪು ಮೆಣಸಿನ್ಕಾಯಿ, ಆಮೇಲೆ ಉಪ್ಪು, ಆಮೇಲೆ ಕರಿಬೇವು, ಆಮೇಲೆ ಏನವು ಕೊತ್ತಂಬರಿ ಬೀಜ ಅದಾವ್ರಿ ಇದ್ರು ನೋಡ್ರಿ. ಕೊತ್ತಂಬರಿ ಬೀಜ ಹಾಕ್ಯಾಳ. ಮತ್ತೇನು ಹಾಕ್ತೀವಿ ಇದಕ್ಕೆ? ಅಲ್ಲ ಮತ್ತೇನು ಹಾಕ್ತಾಳೆ ನೋಡಿದ್ರೆ ಕೆಂಪು ಖಾರ ಮಾಡತ್ತಾಳೆ. ಬೆಲ್ಲ, ಅವು ಮೆಣ್ಸಿನ್ಕಾಯಿ ಭಾಳ ಖಾರದವು ರೀ. ಬೆಲ್ಲ ಭಾಳ ಹಾಕ್ತಾರೆ ನೋಡ್ಬೇ. ಫಸ್ಟ್ ಯಾಕೆ ಹೇಳ, ಅವು ಸ್ವಲ್ಪ ಇವದವಲ್ಲ ಹಾಕಾಕತ್ತಾಳ್ರಿ. ಜೀರಿಗೆ ಏನು ಬೇಕು ಬೇ? ಇಲ್ಲೇ ಜೀರಿಗೆ ಇಟ್ಕೊಂಡಾಡ್ರಿ. ಇದಿಷ್ಟು ರೆಡಿಯಾಗಿದೆ. ಮತ್ತೇನು ಹಾಕ್ತಾಳೆ? ಉಪ್ಪು ಜಾಸ್ತಿ ಹಾಕಿ ಅಲ್ಲ ಬೇ? ಉಪ್ಪು ಜಾಸ್ತಿ ಹಾಕ್ಯಾರ್ರಿ. ಅದನ್ನು ಈಗ ಮಿಕ್ಸಿ ಮಾಡ್ತಾರೆ. ಒಂದು 6 ಗಂಟೆ ಇಟ್ಕೊಂಡು ತಿಂದರೂ ಏನಾಗಲ್ಲ ಇದು. ನೋಡಿದ್ರ ಅದು ಏನಾಯ್ತು ನೋಡಿದ್ರ? ಹುಳಿ ಹಾಕಾಕತ್ತ. ಬೀಜ ಇದೈತಿ ಕಡ್ಕತ್ತಿಲ್ಲ ಇದ್ರದ್ದು ಅಲ್ಲ. ಬೀಜ ಹೊಡಿಬೇಕಂದ್ರೆ ಹೊಡೆದ ಇಲ್ಲ ಅಂದ್ರೆ ಮಿಕ್ಸಿಗೆ ಕಡಕ್ ಅಂತೈತಿ. ಹಾಲು ಉಕ್ಕಾಕತ್ತು ಒಂದೆ. ನಾ ಹೇಳಿದ್ರೆ ನಾನೇ ಮಾಡಿಬಿಡ್ತಿದ್ದೆ ಬೇ. ಅದಕ್ಕೆ ಕೇಳಿದೆ ನಿಂಗೆ ಮಧ್ಯಾಹ್ನ ಏನೇನು ಹಾಕ್ಬೇಕು ಕೇಳುವ, ಮಾಡಿಬಿಡ್ತೀನಿ ಅಂದೆ. ಒಂದು ಸಲ ನೋಡ್ಕೊಂಡ್ರೆ ಬೆಳ್ಳುಳ್ಳಿ ಹಾಕಲ್ಲ ಬೇಕು? ಹಾಕ್ಬೇಕು. ಬೆಳ್ಳುಳ್ಳಿ ತೋಲೆ ಆ ಕಡೆ ಹಿಂದದವು. ಇಲ್ಲಿ ಇದ್ರೊಳಗೆ ಹಿಂದದ. ಇಲ್ಲೇ ತಡಿ ಇದ್ರ ಕೆಳಗೆ ಲಾಸ್ಟ್. ಅಲ್ಲಿ ಜಾಗ ಇಲ್ಲಂತೆ. ಸ್ವಲ್ಪ ನಾ ಈ ಕಡೆ ಇಡ್ಬೇಕಾಗಿತ್ತು ಅದನ್ನು. ಅದೇ ಅಂತೀನಿ ನಾನು. ಲಕ್ಷ ಇಲ್ಲ. ಬೆಳ್ಳುಳ್ಳಿ ಸಾಕಿವು ಬೇಡ? ಸಾಕು. ಅವು ಬೇಕಾ? ಅವೇನು ಎಷ್ಟು ಹಾಕಿದ್ರು ಒಂದು ಅನ್ನಂಗಿಲ್ಲ. ಹಂಗೆ ಬೆಳ್ಳುಳ್ಳಿ ಅಂದ ಒಂದು ಗಡ್ಡಿ ಲೊಟ್ ಹೋದವು. ದೊಡ್ಡದು ಒಂದೊಂದು ಹಾಕಿದ್ರೆ ಸಾಕು. ಹಂಗಾದ್ರೆ ತುಂಬ ಹಾಕಿದ್ರೆ ಬೆಳ್ಳುಳ್ಳಿ ಎಷ್ಟು ಇದ್ದಾಗ ಸಸ್ತಾ ಇತ್ತು. ಇಲ್ಲಿ ನೋಡ್ರಿ, ಇಲ್ಲೇ ರೈಸ್ ಮಾಡಿದ್ವಿ. ಇಲ್ಲೇ ಸಾಂಬಾರು ಕುದಿಯಾತೈತಿ ಸಾಂಬಾರು. ಇಲ್ಲೇ ಚಟ್ನಿ ಮಾಡಾತೀವಿ, ಕೆಂಪು ಚಟ್ನಿ ನೋಡ್ರಿ. ಜೀರಿಗೆ ಹಾಕಿಲ್ಲ. ಈಗ ಮಿಕ್ಸಿ ಮಾಡಿಬಿಟ್ರೆ ಅಲ್ಲ ಒಂದು ಹಾಕ್ಬಿಡೆ. ಓಕೆನಾಗುತ್ತೆ ಮಿಕ್ಸಿ ನೋಡ್ರಿ ಹೆಂಗಾಯ್ತು. ಇನ್ನೂ ಮಿಕ್ಸಿ ಆಗ್ಬೇಕಲ್ಲ. ಕೆಳಗೆ ಹೌದೇ ಖಾರ ಐತಿ. ಖಾರ ಐತಲ್ಲ, ಕೆಂಪು ಐತಿ ಖಾರ, ಹಸಿರದ ಖಾರ ಇದಾಗತ್ತೆ ನೋಡ್ರಿ. ಜಕ್ಕಾರ ಇರ್ತೈತಿ ಮೆಣ್ಸಿನ್ಕಾಯಿ ನಮ್ಮ ಗಿಡದಂದರಿ. ಇದು ಲಕ್ಷ್ಮಿ ಹೆಸರು ಚೇಂಜ್ ಮಾಡ್ಕೊಂಡ್ರಿ ಬೇ? ಲಕ್ಷ್ಮಿನೇ ಐತೆ ಹೆಸರು. ಹೌದಾ? ಲಕ್ಷ್ಮೋ ಎಲ್ಲ ಬೇರೆ ಏನೈತ್ರಿ? ಸಾಂಬಾರು ಹಾಲಿಡ್ನಾ ಹಂಗೆ ಗೆಸ್ ಮಾಡ್ರಿ. ಏನೋ ಅಂದಿದ್ದೆ ನಾನು, ನೋಡಿದ್ದೆ ಮದುವೆ ಕಾರ್ಡ್ ನೋಡಿದ್ದೆ, ನೆನಪ ಇಲ್ಲಿ ನೋಡ್ರಿ. ರಾಧಾನ ಇರ್ಬೇಕ್ರಿ. ರಾಧಾ ಅಲ್ಲಂತೀರಾ? ಏನೋ ಇತ್ತು ಅವ್ರ ಊರಾಗ ಅದನ್ನ ಕರೀತಾರ. ಹಂಗಾದ್ರೆ ಏನೋ ಇರ್ತಾವ. ನಾವಿಲ್ಲಿ ಬದ್ಲಿ ಇಟ್ಕೊಂಡೆ. ನೀವು ಲಕ್ಷ್ಮಿ ಇಟ್ಕೊಂಡಿದ್ದು ಲಕ್ಷ್ಮಿನ ಅಂತ ಕರಿತೀರಿ. ಲಕ್ಷ್ಮಿನ ಅಂತ ಚೇಂಜ್ ಮಾಡಿಬಿಟ್ರಿಲ್ಲ ಎಲ್ಲ ಕಡೆ.
ಹಾಂ ಎಲ್ಲ ಕಡೆ ಚಲೋ. ಮತ್ತು ಅದ ಬಂದಿರ್ತೈತಿ ಇಟ್ಕೊರಿ ಏನೋ ಐತೆ ಹೆಸರು ರೂಪಾನ ಏನೋ ನೆನಪ ಇಲ್ಲ ನೆನಪ ಇಲ್ರಿ ನಿಮಗೂ. ರೂಪ ಅಲ್ಲ ಏನೋ ಐತಿ. ಅದಲ್ವೇ ಮಾಮ ಕೇಳಿದ್ ಹೇಳ್ಬೋದು. ಹೌದಿಲ್ಲ? ನೋಡ್ರಿ ಕೆಂಪಂಗ್ ಖಾರ ರೆಡಿ. ಮಸ್ತ್ ಆತು ನೋಡಿ, ಈಗ ಕರೆಕ್ಟ್ ಆತು. ಎಷ್ಟು ಕೂಡ ಬೆಲ್ಲ ಹಾಕಿದ್ರು ಇದು ಹಿಂಗೆ ನೋಡಿದ್ರು ವಾಸನೆ ನೋಡಿದ್ರೆ ಖಾರ ಬರತ್ತೈತೆ ನೋಡ್ರಿ. ಎಷ್ಟು ಖಾರ ಇರ್ಬೇಕಂತದ್ದು. ಸಾಕಲ್ಲ ಇರಲಿ. ಸಾಕು ತೋಬೆ ಬೀಜ ಇರಲಿ. ಟೇಸ್ಟ್ ಆಕತಿ. ಹೌದಲ್ಲ? ಹುಚ್ಚಿ ಹಣ್ಣು ಖಾರ ಅಂತೀಯಲ್ಲ ಅದನ್ನು ಹಚ್ಕೊಂಡು ತಿನ್ಬೇಕು. ಹೊಲವ ನಾನು ಹೆಂಗೈತೆ ಖಾರ? ಅವೇ ಖಾರ ಐತಾ? ನಮಗೂ ಖಾರ ತಿಂದು ಖಾರದು. ಅದೇ ಹಾಲು ಇಡ್ಲಾ? ನೋಡ್ರಿ ಇದು ರೆಡಿ ಆಯ್ತಲ್ರಿ. ನೋಡ್ರಿ ರೆಸಿಪಿ ತೋರಿಸಿದ್ವಿ ನಾವು. ಖಾರ ಮಸ್ತ್ ಐತಂತ. ಅವನು ನಮ್ಮ ಮನೆಯವ್ರಿಗೆ ಕೂಡ ಅಲ್ಲೇ ತಿಂತಾರೆ. ಹಾಲಿಲ್ಲ ನೋಡ್ರಿ, ಅನ್ನ ಆಯ್ತಾ? ಮತ್ತು ಚಿಂತಿದ್ದಂಗೆ ಕಟ್ಟಾಕ ಒಂದು ವಾರ ಬೇಕಾವು. ಮತ್ತು ಇವತ್ತು 8 ದಿನ ಆಯ್ತು. ಅದು ಒಂದಿಟ್ಟು ಆಕೆ ಕರ್ಕೊಂಡಿದ್ಲ. 2 ಹಾಲು ಇಡ್ಬೇಕನ? 2 ಬೇಡ, ಒಂದ ಇಡ. ಯಾವ್ದು ಹೊಸದಿಡ್ಲೆ? ಈಗ ಹಾಲು ಇಡ್ತೀವಿ ಅಂದ್ರೆ ಕೆನೆ ಜಾಸ್ತಿ ಬರ್ತೈತಿ. ಮಜ್ಜಿಗೆ ತೆಗಿತಾರೆ, ಮಜ್ಜಿಗೆ ಎಲ್ಲ ಮಸತ್ ಇದನ್ನ ತೆಗಿತಾರೆ, ಬೆಣ್ಣೆ ತೆಗಿತಾರೆ. ಹಾಗಾಗಿ ಇಲ್ಲಿ ನೋಡ್ರಿ, ಇಲ್ಲಿದೆ ಖಾರ ಅಲ್ಲ ಹಾಕಿದ್ರ ಜಾಸ್ತಿ ಆಕತಿ ಅಂತೇಳಿ ಹಾಕಿದ್ರು. ಹೌದು, ಅಲ್ಲಕ್ಕೆ ಖಾರ ಜಾಸ್ತಿ ಆಕತಿ. ನೋಡ್ರಿ ನಮ್ಮ ಮನೆ ಅನ್ವ ಇವು ಹಾಲು. ಇದಕ್ಕೊಂದು ಏನರ ಮುಚ್ಚಿದ್ರೆ ಸ್ವಲ್ಪ ಕೆನೆ ಜಾಸ್ತಿ ಬರ್ತೈತಿ. ಆಮೇಲೆ ಇದ್ರ ಮೇಲೆ ಗ್ಯಾಸಿನ ಮೇಲೆ ಕಾಸಿದ್ರೆ ಬರಲ್ಲ ಜಾಸ್ತಿ. ಹಂಗಾಗಿ ಇದ್ರ ಮೇಲೆ ಏನ ಇದು ಮಾಡಿದ್ರೆ